ಬಿಡದಿ ಭೂಯುದ್ಧ ದಿನದಿಂದ ದಿನಕ್ಕೆ ಕಾದ ಕಾವಲಿಯಂತಾಗ್ತಾ ಇದೆ. ರೈತರ ಹೋರಾಟದ ಮಧ್ಯೆ ನಾಯಕರ ಜಂಗಿ ಕುಸ್ತಿಯು ಜೋರಾಗ್ತಿದೆ. ಆರೋಪಕ್ಕೆ ಪ್ರತ್ಯಾರೋಪ ಅಂತ ಏಟಿಗೆ ಎದುರೇಟು ಕೊಡ್ತಿದ್ದಾರೆ. ನೀವು 1000 ಜನ ಚೇಲಗಳನ್ನ ಸಾವಿರ ಪೇಮೆಂಟ್ ಕೊಟ್ಟು 90 ಕಳಿಸ್ಬಿಟ್ರೆ ಎದುರ್ತೀವ ನಾವು. ಅವರ ನಡವಳಿಕೆ ನೋಡಿದಾಗ ಕೈ ಮುಗಿಯೋಣ. ಬಿಡದಿಯಲ್ಲಿ ಟೌನ್ಶಿಪ್ ಕದನ ಶುರುವಾಗಿದ್ದೇ ಆಗಿದ್ದು ಒಂದರ ಮೇಲೊಂದರಂತೆ ಜಟಾಪಟಿಗಳು ಹುಟ್ಟುಕೊಳ್ತಿದೆ. ಒಂದ್ ಕಡೆ ರೈತರಲ್ಲೇ ಪರ ವಿರೋಧದ ಕೂಗು, ಇನ್ನೊಂದ್ ಕಡೆ ಡಿಕೆಶಿ ಹಾಗೂ ಎಚ್ಡಿಕೆ ಕಾಳಗ. ಇದರ ಮಧ್ಯೆ ಪ್ರದೀಪ್ ಈಶ್ವರ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯ ವಾಚ್ ವಿಷಯ ಕೆದಕಿದ್ದು ಇಲ್ಲಿಂದಲೇ ಆಕ್ರೋಶದ ಕಾಡ್ಗಿಚ್ಚು ಎದ್ದಿದೆ. ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತುರ್ತಿದ್ದಂತೆ ಜಾತಿ ಸಮರಕ್ಕೆ ನಾಂದಿ ಹಾಡಿದ್ದಾರೆ. ಇದರ ಮಧ್ಯೆ ಅಕ್ಬರ್ ಬೀರ್ಬಲ್ನ ಕತೆ ಕಾಳಗವೂ ಜೋರಾಗಿದೆ. ಬಿಡದಿ ವಿಷಯವಾಗಿ ಡಿಕೆ ಹಾಗೂ ಎಚ್ಡಿಕೆ ಪ್ರತಿಷ್ಠೆಯ ಪಣಕ್ಕೆ ಬಿದ್ದಿದ್ದಾರೆ. ಮಾಡಿಯೇ ಸಿದ್ಧ ಅಂತ ಡಿಕೆಶಿ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಯೋಜನೆ ಆಗಲು ಬಿಡಲ್ಲ ಅಂತ ಎಚ್ಡಿಕೆ ಪಣ ತೊಟ್ಟಿದ್ದಾರೆ. ಹೀಗಾಗಿಯೇ ಕುಮಾರಸ್ವಾಮಿಯನ್ನ ಕಿಚಾಯಿಸಿರೋ ಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಹೋರಾಟಕ್ಕೆ ಅಕ್ಬರ್ ಬೀರ್ಬಲ್ನ ಕತೆ ಹೇಳಿ ತಿರುಗೇಟು ಕೊಟ್ಟಿದ್ದಾರೆ. ಅಧಿಕಾರ ಸಿಕ್ಕಿಲ್ಲ ಅಂತ ಕೈ ಹೊಸ್ಕೊಳ್ತಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ಇದು ಕುಮಾರಸ್ವಾಮಿಯನ್ನ ಕೆರಳಿಸಿದ್ದು ಅಕ್ಬರ್ ಬೀರ್ಬಲ್ ಕತೆಗೆ ಟಾಂಗ್ ಕೊಟ್ಟಿದ್ದಾರೆ. ಸಣ್ಣ ಸಂಭಾಷಣೆ ಇರುತ್ತೆ. ಅಕ್ಬರ್ಗೂ ಬೀರ್ಬಲ್ಗೂ ದೊಡ್ಡ ವಿಚಾರದಲ್ಲಿ ಎಲ್ಲ ಮಂತ್ರಿಗಳೆಲ್ಲ ಸೇರಿ ಜಗಳ ಮಾಡ್ತಿರುತ್ತೆ. ಏನು ಎಲ್ಲ ಟೈಮಲ್ಲೂ ಬೀರ್ಬಲ್ನೇ ಕರಿತಾ ಇದ್ದೀರಲ್ಲ, ನಾವು ಮಂತ್ರಿಗಳಿದ್ದೀವಲ್ಲ ನಮ್ಮನ್ನು ಕೇಳಿ ನೀವು ಅಂತ ಕೇಳ್ತಿದ್ದಾರೆ. ಅಂಗೈಲಿ ಯಾಕೆ ಕೂದಿಲ್ಲ ಅಂತ ಕೇಳಿದ್ರು. ಹೆಂಗೈಲಿ ಯಾಕೆ ಕೂದಿಲ್ಲ? ಅದಕ್ಕೆ ಬೀರ್ಬಲ್ ಕೇಳೋದು ಏನಿದೆ, ಸ್ವಾಮಿ ನೀವು ಮಹಾದಾನಿಗಳು, ನೀವು ದಾನ ಕೊಟ್ಟು ಕೊಟ್ಟದಕ್ಕೆ ನಿಮ್ಮ ಕೈಯಲ್ಲೆಲ್ಲ ಕೂದೆಲ್ಲ ಬಿದ್ದೋಗ್ಬಿಟ್ಟಿದೆ. ಸರಿ, ನಾನ್ ದಾನ ಕೊಟ್ಟಿದ್ದೇನೆ ಕಣಯ್ಯ, ನೀನು ನಿನ್ ಕೈಯಲ್ಲೂ ಕೂದಿಲ್ವಲ್ಲ ಅಂತ. ನಾನು ಅದನ್ನ ಈಸ್ಕೊಂಡು ನನ್ನ ಕೈಲಿ ಕೂದಿಲ್ಲ ಅಂತ. ಅದಾದ್ಮೇಲೆ ಸರಿ, ನಾನೇನೋ ದಾನ ಕೊಟ್ಟೆ, ನನ್ನ ಕೈಲಿ ಕೂದೆಲ್ಲ ಹೋಗ್ಬಿಟ್ಟು, ನಿನ್ ಕೈಲಿ ಈಸ್ಕೊಂಡೆ, ನಿನ್ ಕೈಲಿ ಕೂದಲು ಸರಿತಿಲ್ದೇನೋ. ಯಾಕೆ ನನ್ ಸಿಕ್ಕಿಲ್ಲ ಅಂತ ದಿನ ಇಬ್ಬರು ಸೇರಿ ಕಳೆದವರು ಬಿಜೆಪಿ ಇಟ್ಟು ಸೇರಿ ಕೈ ಒರೆಸಿಕೊಂಡು ಎಲ್ಲ ಡಾಕ್ಟರ್ಗಳನ್ನ ಹುಡುಕೊಂಡು ಹೋಯ್ತಾರೆ. ನಿಮ್ಮ ಉದ್ದಟತನದ ರೀತಿ ನಾವೇನು ಮಾಡಿಲ್ಲ. ನನಗೆ ಅಕ್ಬರ್ ಬೀರ್ಬಲ್ದು ಕತೆ ಬೇಕಿಲ್ಲ. ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ, ರಾಜ್ಯದ ಜನತೆ ಕತೆ ಹೇಳಿದ್ರೆ ಒಪ್ಕೋತೀನಪ್ಪ. ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ 3 ಜನ ಆತ್ಮಹತ್ಯೆ ಮಾಡ್ಕೊಂಡವ್ರು ರೈತರು ಸಾಗರದಲ್ಲಿ, ಮತ್ತೆ ಇನ್ಯಾವುದೋ 2 ಪ್ರದೇಶದಲ್ಲಿ 3 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಈ ದುರಂತ ಕತೆ ಹೇಳ್ರಪ್ಪ. ನಿಮ್ಮ ಅಕ್ಬರ್ದು ಅವನ್ಯಾರು ಬೀರ್ಬಲ್ ಕಟ್ಕೊಂಡು ನನಗಾಗಬೇಕಾಗಿರೋದೇನು. ಇವತ್ತು ಬದುಕ್ತಾ ಇರೋ ಈ ಜನರ ಕತೆ ಹೇಳಿದ್ರೆ ಕೇಳಬಹುದಪ್ಪ. ಚಪ್ಪಲಿ ತೂರಾಟ, ಕೈತೆನೆ ಮಧ್ಯೆ ಯುದ್ಧ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಹಂಗಾಮವೇ ಸೃಷ್ಟಿಯಾಗಿತ್ತು. ವಾಚ್ ವಿಷಯಕ್ಕೆ ಕುಮಾರಸ್ವಾಮಿಯನ್ನ ಕೆಣಕಿದ್ದ ಪ್ರದೀಪ್ ಈಶ್ವರ್ ವಿರುದ್ಧ ತೆನೆ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರು. ಶಾಸಕರ ವಿರುದ್ಧ ಘೋಷಣೆ ಕೂಗಿದ್ದಷ್ಟೇ ಅಲ್ಲದೆ ಚಪ್ಪಲಿಯನ್ನೂ ತೂರಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಶಾಸಕರ ಮೇಲೆ ಚಪ್ಪಲಿ ತೂರಿದಕ್ಕೆ ಕಾಂಗ್ರೆಸ್ ನಾಯಕರು ನಿಗಿ ಕೆಂಡ ಕಾರ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕುಮಾರಸ್ವಾಮಿ, ಕಾರ್ಯಕರ್ತರು ತಾಳ್ಮೆ ಕಳೆದುಕೊಳ್ಳಬಾರದು, ಶಾಸಕರ ನಡವಳಿಕೆ ನೋಡಿದ್ರೆ ಕೈ ಮುಗಿಯೋಣ ಅನ್ಸತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ತೋಳು ತಟ್ಟಿ ಆ ರೀತಿ ಕರೆ ಕೊಡುವಂತದ್ದು ಈ ಕಾನೂನು ವ್ಯವಸ್ಥೆ ಇದಾಗಲ್ವಾ ಸರ್? ನೋಡಿ, ಯಾರೇ ಕೆರಳಿಸುವಂತದ್ದು. ಈಗ ಚಪ್ಪಲಿ ಹೊಡೆಯೋದು ಕರೆಕ್ಟಾ? ಒಬ್ಬ ಶಾಸಕ ಮಾಡೋದು ತಪ್ಪಿ ಸರ್. ಅವರು ಶಾಸಕರು ಯಾರಿದ್ರು ಅಷ್ಟೇ ಪ್ರಚೋದನೆ ಕೊಡೋದು ತಪ್ಪು. ನಾನು ಆತ ಯಾರು ಅಂತ ಇವತ್ತು ನೋಡಿಲ್ಲ. ಒಬ್ಬ ಯಂಗ್ಸ್ಟರ್ಸು ಅವನು ಏನ್ರಿ ಮಾತಾಡ್ತಾನೆ ಮನೆ ಕಾಯಿನಾಗ. ಎಲ್ಲರೂ ಉಂಟೇನಪ್ಪ, ಯಾವುದೋ ಒಂದು ಸಣ್ಣ ಘಟನೆನ ನಾನು OBC, ನಾನು ಆ ಜಾತಿ, ನಾನು ಈ ಜಾತಿ, ದೇಶ ಉಳಿತದ? ನಿನ್ನಂಥ ಜನಪ್ರತಿನಿಧಿಗಳು ಈ ಥರ ನಡ್ಕೊಂಡ್ರೆ ನೀನು ಒಂದು ಒಳ್ಳೆ ಅದೇನೋ ಮಾಡಿದಾರಂತೆ ಪರಿಶ್ರಮ ಅಂತಾನೆ ಏನೋ ಒಂದು ಕೋಚಿಂಗ್ ಸೆಂಟರ್ ಏನೋ ಮಾಡಿ ಇದೇನೇ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದು. ಇಂಥ ವಿಷಯಗಳ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆ ಇರಬೇಕು ಅಂತಕ್ಕಂಥದ್ದನ್ನ ನಾನು ಎಲ್ಲಾ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ. ಅವ್ರು ನೋಡಿದಾಗ ಅವರ ನಡವಳಿಕೆ ನೋಡಿದಾಗ ಕೈ ಮುಗಿಯೋಣ. ಬಿಡದಿಯಲ್ಲಿ ಅಪ್ಪಿಕೋ ಚಳವಳಿ ಆಕ್ರೋಶ. ರಾಜಕೀಯ ನಾಯಕರ ಜಟಾಪಟಿ ಮಧ್ಯೆ ರೈತರ ಆಕ್ರೋಶವು ದಿನೇ ದಿನೇ ಜೋರಾಗ್ತಿದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಸಿಡಿದೆದ್ದಿರೋ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ಬನ್ನಿಗಿರಿ ಗ್ರಾಮದಲ್ಲಿ ಅಪ್ಪಿಕೋ ಚಳವಳಿ ನಡೆಸಿದ್ದಾರೆ. ಬೈರಮಂಗಲ ಸರ್ಕಲ್ನಿಂದ ಪಾದಯಾತ್ರೆ ನಡೆಸಿದ ರೈತರು ತೆಂಗಿನ ಮರಕ್ಕೆ ಪೂಜೆ ಸಲ್ಲಿಸಿ ಅಪ್ಪಿಕೋ ಚಳವಳಿ ನಡೆಸಿದರು.
ಕೆಂಪೇಗೌಡ ಜಯಂತಿಯಲ್ಲಿ ಗಿಡ ನೆಡ್ತಾರೆ, ಇಲ್ಲಿ ಮರ ಕಡಿಯೋ ಕೆಲಸ ಮಾಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬಂದು ಇದನ್ನ ಪಾಲನೆ ಪೋಷಣೆ ಮಾಡ್ಕೊಂಡು ಹೋಗಿದೀವಿ, ಅವರು ಅಲ್ಲಿ ಮಾಡಕ್ಕಾಯ್ತದ? ಸುಮ್ನೆ ಫೋಟೋ ವಿಡಿಯೋಗೋಸ್ಕರ ನೆಟ್ಬಿಟ್ಟಿದ್ದಾರೆ. ಲಕ್ಷಾಂತರ ಮರ ನೆಡ್ತೀವಿ ಅಂತ ಫೋಟೋದಲ್ಲೆಲ್ಲ ಹೇಳಿದ್ರಲ್ಲ, ಅದೇ ತರ ಇಲ್ಲಿರೋ ಮರಗಳನ್ನ ಉಳಿಸ್ಬೇಕಲ್ವಾ ಅವರು? ಇಲ್ಲಿ ನೋಡಿದ್ರೆ ಇಷ್ಟು ಕಾಯಿ ಬುಟ್ಟಿ ಫಲ ಕೊಡುವಂತ ಮರಗಳನ್ನ ಕಡಿಯಕ್ ನಿಂತವ್ರೆ, ಪರಿಸರನ ಹಾಳು ಮಾಡ್ಬೇಕು ಅಂತವ್ರೆ. ನಾವು ಇವನ್ನ ಎಷ್ಟು ಕಷ್ಟ ಬಿದ್ದಿ ಸುಸಿಗಳನ್ನ ನೆಟ್ಟಿದೀವಿ ಅನ್ನೋದು ನಮಗ್ ಗೊತ್ತು. ಒಟ್ನಲ್ಲಿ ಬಿಡದಿ ಟೌನ್ಶಿಪ್ ಕಾದಾಟ ದಿನದಿಂದ ದಿನಕ್ಕೆ ಜೋರಾಗ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.